ಎಲ್ಲರಿಗೂ ನಮಸ್ಕಾರ. KSOUನಲ್ಲಿ ನೀವು ಹೊಸದಾಗಿ ಅಡ್ಮಿಷನ್ ಮಾಡಿದರೆ ಇನ್ನೂ ಬುಕ್ಸ್ ಕೊಟ್ಟಿಲ್ಲ ಅಂದರೆ ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಅಥವಾ ಬುಕ್ಸ್ ಕೊಟ್ಟಿದ್ದರೂ ಕೂಡ ಮನೇಲಿ ಬಿಟ್ಟು ಎಲ್ಲೋ ಬೇರೊಂದು ಊರಿಗೆ ಹೋಗಿರ್ತೀರ ಅಥವಾ ಜರ್ನಿ ಮಾಡ್ತಿರ್ತೀರಿ. ಅವಾಗ ನಿಮಗೆ ಸ್ಟಡಿ ಮಾಡಬೇಕಂದ್ರೆ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಬೋದು. ಅದು ಹೇಗೆ ಅಂತ ಒಂದು 2-3 ನಿಮಿಷದ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ನೋಡಿ. ಈ ಒಂದು ಪ್ಲೇಸ್ಟೋರ್ ಇದೆಯಲ್ಲ, ಈ ಪ್ಲೇಸ್ಟೋರ್ ಓಪನ್ ಮಾಡಿ. ಓಪನ್ ಮಾಡಿದ ಕೂಡಲೇ ಅಲ್ಲಿ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ಕೂಡಲೇ ಅಲ್ಲಿ ಏನು ಕೇಳ್ತಾರೆ, ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿರಿ ನಿಮ್ಮದು. ಕೊಟ್ಟು ಸೆಂಡ್ OTP ಅಂತ ಕೊಡ್ರಿ. ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅದನ್ನು ಆ್ಯಡ್ ಮಾಡಿ ಅಲ್ಲಿ. ಓಕೆ, ಲಾಗಿನ್ ಆಗಿಬಿಟ್ರೆ ಈ ಥರ ಕೊಟ್ಬಿಟ್ರೆ ಲಾಗಿನ್ ಆಗಿಬಿಡುತ್ತೆ. ಲಾಗಿನ್ ಆದ ಕೂಡಲೇ ಇಲ್ಲಿ ನೋಡಿ, ಇಲ್ಲಿ ನೀವು ಅಸೈನ್ಮೆಂಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಸೈನ್ಮೆಂಟ್ ಕ್ವಶನ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ SLM ಅಂತಿದೆ. SLMಲ್ಲಿ ನಿಮ್ಗೆ ಸ್ಟಡಿ ಮಟೀರಿಯಲ್ ಸಿಗುತ್ತೆ. ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ ಅಂತಂತ SLM ಅಂತ. ಇದನ್ನು ಓಪನ್ ಮಾಡಿದರೆ ನೀವು ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರೋ ಆಯಾ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು ನೀವು. ಇಲ್ಲಿ ಸಬ್ಜೆಕ್ಟ್ ಓಪನ್ ಆಗ್ತಾವ, ಇಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಕೋಬಹುದು. ಓಕೆ, ಈ ಥರ ಸ್ಟಡಿ ಮಟೀರಿಯಲನ್ನು ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಮುಂದೆ ಇದನ್ನು ಅಸೈನ್ಮೆಂಟನ್ನು ಹೇಗೆ ಅಪ್ಲೋಡ್ ಮಾಡೋದು, ಅಸೈನ್ಮೆಂಟ್ ಕೂಡ ಇಲ್ಲೇ ಅಪ್ಲೋಡ್ ಮಾಡ್ಬೋದು. ಹೇಗೆ ಅಪ್ಲೋಡ್ ಮಾಡೋದು ಮತ್ತು ಆನ್ಲೈನ್ ಕ್ಲಾಸಿಗೆ ಹೇಗೆ ಜಾಯ್ನ್ ಆಗೋದು ಎಲ್ಲ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.